ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ UGCET 2024 ವೆರಿಫಿಕೇಷನ್ ಸ್ಲಿಪ್ ಅಂದರೆ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕನ್ನು KE ವೆಬ್ಸೈಟಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಲಿಂಕ್ ಓನ್ಲಿ KCET ವಿದ್ಯಾರ್ಥಿಗಳಿಗೆ ಅನ್ನೋದು ನೆನಪಿರಲಿ. ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರೊಸೀಡಿಂಗ್ಸ್ ನಡೀತಾ ಇಲ್ಲ. ಈಗ ನೋಡಿ, ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ UG ನೀಟ್ ಅಂತ ಕ್ಲಿಕ್ ಮಾಡಿದರೆ ಇದು ಯಾವತ್ತೋ ಬಿಟ್ಟಿರುವಂಥ 2 ಲಿಂಕ್ಗಳೇ ನಿಮಗೆ ಕಾಣಿಸ್ತಾ ಇದೆ ಹೊರತು ಬೇರೆ ಯಾವುದೇ ಲಿಂಕ್ಗಳು ಇಲ್ಲ. ಬಟ್ UGCET ಅವರು ಮುಂದೆ ಹೋಗ್ತಾ ಇರೋದನ್ನು ನೋಡಿದರೆ ಎಲ್ಲಿ UGCET ಕೌನ್ಸಿಲಿಂಗನ್ನೇ ಮೊದಲು ಮಾಡಿಬಿಡ್ತಾರೋ ಅನ್ನೋ ಒಂದು ಹೆದರಿಕೆಯೂ ಕೂಡ ಇದೆ. ಹೆದರಿಕೆ ಅಂತ ನಾನು ಯಾಕೆ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವಾಗಲೂ ನೆನಪಿರಲಿ ವಿದ್ಯಾರ್ಥಿಗಳೇ, ಸೊ UGCET ಮತ್ತು UG ನೀಟ್ ಅಂದರೆ ಮೆಡಿಕಲ್, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಇವೆಲ್ಲ ಕೋರ್ಸ್ಗಳ ಕೌನ್ಸಿಲಿಂಗನ್ನು ಸೈಮಲ್ಟೇನಿಯಸ್ಲಿ ಮಾಡಿದರೇನೆ ಯಾರು CETಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದೀರಿ. ಈಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಸ್ಟಾಟ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ನೀಟ್ ಬರದೇ ಇರೋದಿಲ್ಲ. ನೀಟ್ ಬರೆದಂಥ ಎಷ್ಟೋ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ಬಿದ್ದಾಗ ಇಂಜಿನಿಯರಿಂಗ್ ಹೋಗಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಸೊ ಇಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂದರೆ ಸೈಮಲ್ಟೇನಿಯಸ್ ಕೌನ್ಸಿಲಿಂಗೇ ನಡಿಬೇಕು. ನೀವು ಹೇಳ್ಬೋದು, ಸರ್ ನಮಗೆ ಬಹಳ ದಿನ ಆಯಿತು, ನಾವು ಎಕ್ಸಾಮ್ ಬರೆದುಬಿಟ್ಟು ಬೇಜಾರಾಗ್ತಾ ಇದೆ, ಕಾಮೆಡ್ಕೇನು ಸ್ಟಾರ್ಟ್ ಆಗಿಬಿಟ್ಟಿದೆ, ನಾನು ಅಡ್ಮಿಷನ್ ಮಾಡಿಸ್ಕೋಬೇಕು. ಇದೆಲ್ಲ ಹೌದು, ಆದರೆ ನೀವು ಒಂದು ಕಡೆ ನಿಮ್ಮ ಅಡ್ವಾಂಟೇಜನ್ನು ಕೂಡ ನೋಡಬೇಕಾಗ್ತದೆ. ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಫಸ್ಟ್ CET ಕೌನ್ಸಿಲಿಂಗ್ ಆದರೆ ಲಾಸ್ ಆಗೋದು ರಿಯಲಿ ಯಾರ್ಯಾರು CETಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ. ಯಾಕೆ ಅಂತ ಅಂದರೆ, ನೀಟಲ್ಲಿ 580, 600, 650 ಬಿದ್ದಂಥ ವಿದ್ಯಾರ್ಥಿಗಳು ಕೂಡ CETಯಲ್ಲಿ ಒಳ್ಳೆ ರ್ಯಾಂಕನ್ನು ತೆಗೆದಿರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳು ಇಲ್ಲಿ CET ಕೌನ್ಸಿಲಿಂಗ್ ಮೊದಲಾಗಿಬಿಟ್ರೆ ಅದರಲ್ಲಿ ಸೀಟ್ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಆವಾಗ ರಿಯಲಿ CETಗೋಸ್ಕರ ಮಾತ್ರ ವೇಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ, ಸೊ ಲಾಸ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೌನ್ಸಿಲಿಂಗ್ ಮೊದಲೇ ಆಗಿಬಿಡಲಿ, CET ಮೊದಲಾಗಿಬಿಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. KE ಅವರು ಎರಡನ್ನು ಸೈಮಲ್ಟೇನಿಯಸ್ಲಿ ಮಾಡಲಿ ಅನ್ನೋದು ನನ್ನದೊಂದು ಹಾರೈಕೆ. ಸೊ UGCET ನಿಮಗೆ ಸ್ಲಿಪ್ ಡೌನ್ಲೋಡ್ ಸ್ಲಿಪ್ಪನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ UGCET ಅಂತಿಮ ಸೀಟ್ ಮೆಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ಗೊತ್ತಿರಲಿ, ಸೊ ಈ ಒಂದು ಅಂತಿಮ ಸೀಟ್ ಮೆಟ್ರಿಕ್ಸ್ ಜೊತೆಗೆ ಇನ್ನೊಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಸೀಟ್ ಮೆಟ್ರಿಕ್ಸನ್ನು ಇನ್ನೊಂದು ಡೀಟೇಲ್ ಆಗಿ ನಿಮಗೆ ರಿಲೀಸ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಅಂತಿಮ ಸೀಟ್ ಮೆಟ್ರಿಕ್ಸಲ್ಲಿ ನೀವು ನೋಡ್ತಾ ಹೋದ್ರಿ ಅಂತ ಅಂದರೆ, ಸೊ ಈ ರೀತಿಯಾಗಿ PH ಕೊಟ್ಟಿದ್ದಾರೆ, ಸ್ಪೆಷಲ್ ಕೋಟಾ ಕೊಟ್ಟಿದ್ದಾರೆ, HK, RK ಅಂತ ಕೊಟ್ಟಿದ್ದಾರೆ. ಈಗ HK ಅಂತಂದರೆ ಹೈದರಾಬಾದ್ ಕರ್ನಾಟಕ, RK ಅಂದರೆ ರೆಸ್ಟ್ ಆಫ್ ಕರ್ನಾಟಕ. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ GMH ಇರ್ಬೋದು, SCH, STH, ಕ್ಯಾಟಗರಿ 1H, 2H ಈ ರೀತಿ ಇರ್ತದೆ. ಸೊ RK ಅಂದರೆ ರೆಸ್ಟ್ ಆಫ್ ಕರ್ನಾಟಕದಲ್ಲೂ GM, ಸೊ ಕ್ಯಾಟಗರಿ 1, 2A, 2B, 3A, 3B, SC, ST ಎಲ್ಲ ಇರ್ತದೆ. ಅದರ ಡೀಟೇಲ್ ಆದ ಒಂದು ಕ್ಲಾಸಿಫಿಕೇಷನನ್ನು, ಸೀಟ್ ಮೆಟ್ರಿಕ್ಸನ್ನು KE ಅವರು ರಿಲೀಸ್ ಮಾಡ್ತಾರೆ. ಅಲ್ಲಿ ತನಕ ವೇಟ್ ಮಾಡಿ. ಸೊ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ. ಮೊದಲನೇದಾಗಿ ಗೊತ್ತಿರಲಿ, ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೇ ಸಾರಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಲಿಂಕ್ ಏನಿದೆ ವರ್ಕ್ ಆಗದೇನೂ ಇರ್ಬೋದು. ವರ್ಕ್ ಅಂದರೆ ಆ ಲಿಂಕ್ ಓಪನ್ ಆಗದೇನೂ ಇರ್ಬೋದು, ಎರರ್ ಅಂತ ತೋರಿಸ್ಬೋದು. ಅದೇನೇ ಆದರೂ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪೇಷನ್ಸ್ ಇರಲಿ, ಸೊ ನಿಮಗೆ ತಾಳ್ಮೆ ಇರಬೇಕು. ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅಪ್ಲಿಕೇಶನ್ ನಂಬರ್ ಹಾಕಿ, ಅಪ್ಲಿಕೆಂಟ್ ನೇಮ್ ಹಾಕಿ, ಫಸ್ಟ್ 5 ಲೆಟರ್ಸ್ ಆಫ್ ದ ಅಪ್ಲಿಕೆಂಟ್ ನೇಮ್ ಹಾಕಿ, ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನಲ್ಲಿ ಇರ್ತದೆ, ಡೇಟ್ ಆಫ್ ಬರ್ತ್ ಹಾಕಬೇಕು. ಅದಾದಮೇಲೆ ಕೆಳಗೆ ಕಾಡ್ತಾ ಇರೋವಂಥ ಕ್ಯಾಪ್ಚಾವನ್ನು ಹಾಕಿ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕ್ಲಿಕ್ ಮಾಡಿದ್ರಾಯಿತು, ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಅಪ್ಲಿಕೇಶನ್ ನಂಬರ್, ಅಪ್ಲಿಕೆಂಟ್ ನೇಮ್ ಏನಿದೆ, ನಿಮ್ಮ ಹೆಸರು ಏನಿದೆ, ಫಸ್ಟ್ 5 ಲೆಟರ್ಸ್ ಅಷ್ಟೇ ಹಾಕಬೇಕು. ನೀವು ಆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನು ಫಸ್ಟ್ 5 ಲೆಟರ್ಸ್ ಯೂಸ್ ಮಾಡಿದ್ರಿ, ಆ ಫಸ್ಟ್ 5 ಲೆಟರ್ಸ್ ಮಾತ್ರ ಹಾಕಿ, ಡೇಟ್ ಆಫ್ ಬರ್ತನ್ನು ಹಾಕಿ, ಸೊ ನಿಮ್ಮ ಕ್ಯಾಪ್ಚಾ ಕೆಳಗೆ ಕಾಣ್ತಾ ಇರೋದನ್ನು ಹಾಕಿದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತದೆ. ಸೊ ನನ್ನ ಒಂದು ಊಹೆ ಏನಿದೆ ಅಂತಂದರೆ, KCET ಅವರು ಅಂದರೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗ ವೆರಿಫಿಕೇಷನ್ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ. ಆದರೆ ಕೌನ್ಸಿಲಿಂಗನ್ನು ನೀಟನ್ನು ಬಿಟ್ಟು ಮಾಡುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಸೊ ನೀಟ್ ಕೌನ್ಸಿಲಿಂಗ್ ಜೊತೆ CET ಮಾಡೋದಾದರೆ ಇನ್ನೂ ನೀವು ಮಿನಿಮಮ್ 15 ದಿನ ಅಂತೂ ಕಾಯಲೇಬೇಕು.
ಗೊತ್ತಿರಲಿ. ಇನ್ನು 15 ದಿನ ಅಂತೂ ಆಗಸ್ಟ್ ಫಸ್ಟ್ ವೀಕ್ವರೆಗೆ ನೀವು ಕಾಯಲೇಬೇಕು. ಅಲ್ಲಿಯ ತನಕ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬೋದು. ಈ ವೆರಿಫಿಕೇಷನ್ ಸ್ಲಿಪ್ ಹೇಗೆ ಕಾಣಿಸ್ತದ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಇರ್ತದೆ ಮತ್ತು ಏನು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.